ಅದಕ್ಕೆ ಅವಳಿಗೆ ಕಣ್ಣು ಹೊಡೆದ ರುದ್ರ ತಕ್ಷಣ ತಲೆ ತಗ್ಗಿಸ್ಬಿಟ್ಲು ರಂಜನಿ. ಇನ್ನು ಆತ ಫೋನಲ್ಲಿದ್ದ ವಸುಂಧರ ಮಾತ್ರ ತುಂಬ ಒಳ್ಳೆ ಹುಡುಗಿ ಕಣೋ, ನಂಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ಲು. ಇಂಥ ಒಳ್ಳೆಯವರನ್ನ ನಿನ್ನ ಹತ್ರ ಯಾಕೆ ಬಿಡ್ತೀಯಾ, ನನ್ನ ಹತ್ರ ಕಳಿಸು, ನನ್ನ ಅಸಿಸ್ಟೆಂಟಾಗಿ ಇಟ್ಕೊಳ್ತೀನಿ ಅಂತ ಅಂದ್ಲು. ನೋ ಮಮ್ಮಿ, ಅವಳ ವರ್ಕ್ ತುಂಬ ಚೆನ್ನಾಗಿರುತ್ತೆ. ಅವಳು ಬಂದಮೇಲೆ ನನ್ನ ಕೆಲಸದ ವಿಷಯದಲ್ಲಿ ತುಂಬ ರಿಲೀಫ್ ಆಗಿದೆ. ಹೀಗೆ ಯಾವಾಗಲಾದರೂ ಎಲ್ಲಿಗಾದರೂ ಹೋಗಬೇಕಂದ್ರೆ ಮುಂಚಿತವಾಗಿ ಹೇಳಿ ಕಳಿಸ್ತೀನಿ ಅಷ್ಟೇ ಹೊರತು ಪರ್ಮನೆಂಟಾಗಿ ಅಂದರೆ ಆಗೋದೇ ಇಲ್ಲ ಅಂತಂದ ರುದ್ರ. ಓ, ಏನು ಮದ್ದು ಹಾಕಿದಾಳೋ ಕಣ ಅವಳು, ಅವಳನ್ನ ಬಿಟ್ಟು ನಿಜಕ್ಕೂ ಇರ್ಲಿಕ್ಕೆ ಆಗ್ತಿಲ್ವ ನಿನಗೆ ಅಂತ ಕೇಳಿದ್ರು ವಸುಂಧರ. ವಾಟ್, ಕಮ್ ಅಗೇನ್ ಅಂತ ಕೇಳ್ದ ರುದ್ರ. ಅಂದರೆ ಅವಳಿಲ್ಲದೆ ಕೆಲಸ ಮಾಡೋದಕ್ಕಾಗ್ತಿಲ್ಲ ನಿನಗೆ, ಹೌದಾ? ಅದನ್ನೇ ಹೇಳ್ತಿದ್ದೀನಿ ಅಂತ ಅಂದು ವಸುಂಧರ. ಅಷ್ಟೇನಾ ಅಂದ ರುದ್ರ. ಅಷ್ಟೇ ಕಣೋ, ಇನ್ನೇನಿಲ್ಲ ಅಂತ ಫೋನ್ ಇಟ್ಲು ವಸುಂಧರ. ತಾಯಿ ಮಾತುಗಳಲ್ಲಿನ ವ್ಯತ್ಯಾಸ, ರಂಜನಿ ಮುಖದಲ್ಲಿನ ಕೋಪ ಅರ್ಥ ಮಾಡಿಕೊಂಡ ರುದ್ರ ಅವರಿಬ್ಬರ ಮಧ್ಯೆ ಏನೋ ನಡೆದಿದೆ ಅಂತ ಫಿಕ್ಸ್ ಆಗಿಬಿಟ್ಟ. ಅದಕ್ಕೆ ಫೋನ್ ಪಕ್ಕಕ್ಕಿಟ್ಟು, ರಂಜನಿ ಲಂಚ್ಗೆ ಹೋಗೋಣವಾ ಅಂತ ಕೇಳ್ದ. ಅಫ್ಕೋರ್ಸ್ ಸರ್, ನಮ್ಮಮ್ಮ ನಿಮಗಾಗಿ ಪುಳಿಯೋಗರೆ ಮಾಡಿ ಕಳಿಸಿದ್ದಾರೆ ಅಂತ ಅಂದ್ಲು ರಂಜನಿ. ಓ, ಸೋ ನೈಸ್, ನನಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ಒಂದು ಸಲ ಆಂಟಿಗೆ ಹೇಳಿದ್ದೆ, ಅದಕ್ಕೆ ನೆನ್ಪಿಟ್ಕೊಂಡು ಮಾಡಿ ಕಳಿಸಿದಂತಿದ್ದಾರೆ. ಥ್ಯಾಂಕ್ಸ್, ಬಾ ಒಳಗಡೆ ಕೂತು ತಿನ್ನೋಣ ಅನ್ನುತ್ತಾ ಅಲ್ಲೇ ಇದ್ದ ತನ್ನ ಪರ್ಸ್ನಲ್ ರೂಮ್ ಒಳಗೆ ಹೋದ ರುದ್ರ. ಅದಕ್ಕೆ ರಂಜನಿ ತನ್ನ ಹ್ಯಾಂಡ್ ಬ್ಯಾಗ್ ತೆಗೆದುಕೊಂಡು ಒಂದು ಸಲ ಕ್ಯಾಬಿನ್ನಿಂದ ಹೊರಗಡೆ ನೋಡಿದ್ಲು. ವಿಶ್ವ ಅಲ್ಲೆಲ್ಲ ಕ್ಲೀನ್ ಮಾಡ್ತಿರುವಂತೆ ನಟಿಸ್ಲೆ ಕ್ಯಾಬಿನ್ ಒಳಗೆ ಇಣುಕಿ ಇಣುಕಿ ನೋಡ್ತಿದ್ದಾನೆ. ಅದಕ್ಕೆ ಅವನಿಗೆ ಒಂದು ಕೇರ್ಲೆಸ್ ಲುಕ್ ಕೊಟ್ಟು ರುದ್ರನ ಹಿಂದೆ ಅವನ ಪರ್ಸ್ನಲ್ ರೂಮ್ ಒಳಗೆ ಹೋದ್ಲು ರಂಜನಿ. ಈಗ ತಾನೇ ನನಗೆ ದೊಡ್ಡ ಲೆಕ್ಚರ್ ಕೊಟ್ಟು ತನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಡ ಅಂದ್ಲು. ಈಗೇನು ಆ ರುದ್ರನ ಪರ್ಸ್ನಲ್ ರೂಮ್ ಒಳಗೆ ಹೋಗ್ತಿದ್ದಾಳೆ. ನೋಡ್ತಿದ್ರೆ ವ್ಯವಹಾರ ತುಂಬ ಮುಂದುವರೆದಂತಿದೆ. ಆದರೂ ನಾನು ಆಗಲೇ ರುದ್ರನ್ ತಾಯಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ನಲ್ಲ, ಅವ್ರು ಇನ್ನೇನು ಆ್ಯಕ್ಷನ್ಸ್ ತೊಗೊಳ್ಳಿಲ್ವ ಏನು ಅಂತ ಒದ್ದಾಡ್ತಿದ್ದಾನೆ ವಿಶ್ವ. ಇನ್ನೊಂದು ಕಡೆ ರೂಮ್ ಒಳಗೆ ಹೋದ ರುದ್ರ ಚೈರ್ನಲ್ಲಿ ಕೂರುತ್ತಲೇ ಅವನಿಗೆ ತಾನು ತಂದ ಪುಳಿಯೋಗರೆ ಬಾಕ್ಸ್ ಕೊಟ್ಟ ರಂಜನಿ ಕೈ ತೊಳ್ಕೊಂಡು ಬಂದು ತನ್ನ ಬಾಕ್ಸ್ ಕೂಡ ಓಪನ್ ಮಾಡಿಕೊಂಡು ತಿನ್ನೋದಕ್ಕೆ ಶುರು ಮಾಡಿದ್ಲು. ರುದ್ರ ಒಂದು ತುತ್ತು ಪುಳಿಯೋಗರೆ ಬಾಯಿಗೆ ಇಟ್ಕೊಂಡು, ಅಬ್ಬಬ್ಬಾ ಎಷ್ಟು ಟೇಸ್ಟ್ ಇದೆ ರಂಜನಿ, ಎಷ್ಟೇ ಆದರೂ ಆಂಟಿ ಪುಳಿಯೋಗರೆ ಮಾಡೋದ್ರಲ್ಲಿ ದೊಡ್ಡ ಎಕ್ಸ್ಪರ್ಟ್, ಎಲ್ಲರೂ ಇಷ್ಟು ಚೆನ್ನಾಗಿ ಮಾಡೋದಕ್ಕಾಗಲ್ಲ ಅಂತಂದ. ಆ ಮಾತಿಗೆ ನಮ್ಮಮ್ಮ ಪುಳಿಯೋಗರೆ ಮಾಡೋದೇನೋ ಸರಿ, ಆದರೆ ನೀವು ಮಾತ್ರ ಪುಳಿಯೋಗರೆ ಚೆನ್ನಾಗಿ ಕಲಿಸ್ತಿದ್ದೀರಿ ಸರ್ ಅಂತ ರಾಗ ಎಳಿತಾ ಅಂದ್ಲು ರಂಜನಿ. ನನಗೆ ಪುಳಿಯೋಗರೆ ಕಲಿಸೋದಕ್ಕೆ ಬರಲ್ಲ ರಂಜನಿ, ನಿನಗೆ ಆ ವಿಷಯ ಆಗಲೇ ಅರ್ಥ ಆಗಿರುತ್ತೆ ಅಂತಂದ ರುದ್ರ. ಇದನ್ನೇ ಪುಳಿಯೋಗರೆ ಕಲಿಸೋದು ಅಂತಾರೆ ಸರ್ ನಗತ್ಲೆ ಹೇಳ್ತಾ ತಾನು ಅನ್ನದ ತುತ್ತನ್ನು ಬಾಯಿಗೆ ಇಟ್ಕೊಳ್ತಿದ್ದಾಳೆ ರಂಜನಿ. ಇಷ್ಟರಲ್ಲಿ ಸಡನ್ನಾಗಿ ಅವಳ ಕೈಯನ್ನು ಹಿಡ್ಕೊಂಡ ರುದ್ರ. ಅದಕ್ಕೆ ಏನು ಅನ್ನುವಂತೆ ಕಣ್ಣು ಮೇಲೆತ್ತಿ ನೋಡಿದ್ಲು ರಂಜನಿ. ಅವಳ ಕೈಯನ್ನು ಹಾಗೆ ಇಟ್ಕೊಂಡು ಆ ತುತ್ತನ್ನು ತನ್ನ ಬಾಯಿಗೆ ಇಟ್ಕೊಂಡ ರುದ್ರ. ಅದಕ್ಕೆ ಸರ್ ಏನು ಮಾಡ್ತಿದ್ದೀರಾ ಅಂತ ಕೋಪವಾಗಿ ಕೇಳಿದ್ಲು ರಂಜನಿ. ಏನಾಯಿತು ಅಂತ ಕೇಳಿದ ರುದ್ರ. ಏನಾಯಿತು ಅಂತೀರಾ, ನಾನು ತಿನ್ನೋ ಊಟ ನೀವು ತಿಂತಿದ್ದೀರಿ, ಅದು ಕೂಡ ನನ್ನ ಎಂಜಲು ಅಂತ ಕೇಳಿದ್ಲು ರಂಜನಿ. ನಮ್ಮಿಬ್ಬರ ಮಧ್ಯೆ ಎಂಜಲು ಅಂತ ಮಾತುಗಳಿಗೆ ಹಾಕಿಬಿಡು, ಜಸ್ಟ್ ಫುಡ್ ಟೇಸ್ಟ್ ಮಾಡಿದೆ ಅಂತ ಸಿಂಪಲ್ಲಾಗಿ ಅಂದ ರುದ್ರ. ಆ ಮಾತಿಗೆ ಒಂದೇ ಸಲ ತಿಂತಿದ್ದ ಬಾಕ್ಸನ್ನು ಟೇಬಲ್ ಮೇಲೆ ಅಪ್ಪಳಿಸದಂತೆ ಇಟ್ಟುಬಿಟ್ಲು ರಂಜನಿ. ಆ ಸೌಂಡ್ಗೆ ಬೆಚ್ಚಿ ಬಿದ್ದುಬಿಟ್ಟ ರುದ್ರಾನೇ. ನಿಜಕ್ಕೂ ನೀವೆಲ್ಲ ಏನು ಅಂದ್ಕೊಂಡಿದ್ದೀರಾ ಸರ್? ಅಲ್ಲಿ ನಿಮ್ಮ ಅಮ್ಮ ನೋಡಿದ್ರೆ ನಾನು ನಿಮ್ಮನ್ನು ಸೆರಗ್ ಕಟ್ಕೊಂಡು ಅಲೀತಿದ್ದೀನಿ ಅಂತ ಫೀಲ್ ಆಗ್ತಿದ್ದಾರೆ. ಆ ವಿಶ್ವ ಗೂಬೆ ಅಂತೂ ನಾನೇನೋ ನಿಮ್ಮನ್ನು ಮರಳು ಮಾಡಿ ದೇಶ ವಿದೇಶ ಸುತ್ತಿದ್ದೀನಿ ಅಂತ ಮಾತಾಡ್ತಿದ್ದಾನೆ. ಇಲ್ಲಿ ನೀವು ನೋಡಿದ್ರೆ ನನ್ನನ್ನು ಹೇಗೆ ಆಟ ಆಡಿಸ್ಬೇಕು, ಹೇಗೆ ಫ್ಲರ್ಟ್ ಮಾಡಬೇಕು ಅಂತ ನೋಡ್ತಿದ್ದೀರಾ. ಅಸಲಿಗೆ ನಿಮಗೆ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕೇಳಿದ್ಲು ರಂಜನಿ ಕೋಪದಿಂದ. ಆ ಮಾತಿಗೆ ತಿಂತಿದ್ದ ಪುಳಿಯೋಗರೆ ಬಾಕ್ಸ್ ಟೇಬಲ್ ಮೇಲಿಟ್ಟು, ಅವರಿಗೆಲ್ಲ ನಿನಗೆ ಹೇಗೆ ಕಾಣಿಸ್ತಿದೆಯೋ ನನಗೆ ಗೊತ್ತಿಲ್ಲ, ಬಟ್ ನನಗೆ ಮಾತ್ರ ನನ್ನ ಲೈಫನ್ನು ಆಳೋ ಹುಡುಗಿ ಅಂತ ಕಾಣಿಸ್ತಿದೆಯಾ ಅಂತಂದ ರುದ್ರ. ಅದಕ್ಕೆ ಮುಷ್ಟಿ ಬಿಗಿದ ರಂಜನಿ. ಪ್ಲೀಸ್ ಹಾಗೆ ಮಾತಾಡಬೇಡಿ ಸರ್ ಅಂದ್ಲು. ಸರಿ, ಈಗ ನಿಜವಾದ ಮ್ಯಾಟರ್ ಏನು ಹೇಳು, ಮಮ್ಮಿ ನಿನ್ನನ್ನು ಯಾಕೆ ಕರೆದ್ರು, ನಿನ್ನ ಜೊತೆಗೆ ಏನು ಮಾತಾಡಿದ್ರು ಅಂತ ಕೇಳಿದ ರುದ್ರ. ಆ ಪ್ರಶ್ನೆಗೆ ಸ್ವಲ್ಪ ತಡಬಡಾಯಿಸಿದ ರಂಜನಿ. ಅಬ್ಬಾ, ಅನಾವಶ್ಯಕವಾಗಿ ಬಾಯ್ಬಿಟ್ಟೆ, ಈಗ ಇವ್ರಿಗೆ ಏನು ಹೇಳಿ,
ತನ್ನ ತಾಯಿಯ ಮಾತುಗಳನ್ನ ಹೇಳಿದ್ರೆ ಈ ತಾಯಿ ಮಗನ ಮಧ್ಯೆ ನಾನು ಜಗಳ ಹಚ್ಚಿದವನಾಗ್ತೀನಿ ಅಂತ ಅಂದ್ಕೊಂಡ್ಳು. ಏಯ್ ನಿನ್ನನ್ನೇ ಏನಂದ್ರು ನಮ್ಮ ಮಮ್ಮಿ ಅಂತ ಕೇಳ್ತಿದ್ರೆ ಮೈಂಡ್ ವಾಯ್ಸ್ ಹಾಕ್ಕೊಳ್ತಿದ್ಯಾ ಅಂತ ಕೇಳಿದ ರುದ್ರ. ಏನಿಲ್ಲ ಸರ್, ಮೇಡಮ್ ಶಾಪಿಂಗ್ ಮಾಡಿದ್ರು, ನಾನು ಹೆಲ್ಪ್ ಮಾಡಿದೆ ಅಷ್ಟೇ, ಏನೂ ಮಾತಾಡಲಿಲ್ಲ ಅಂತಂದ್ಲು ರಂಜಿನಿ. ಆ ಮಾತಿಗೆ ಸಡನ್ನಾಗಿ ಎದ್ದು ಹೋಗಿ ಹಿಂದಿನಿಂದ ಅವಳ ಗಂಟನ್ನು ಗಟ್ಟಿಯಾಗಿಡ್ದ ರುದ್ರ. ನಿನ್ನನ್ನೇ ಕೇಳ್ತಿರೋದು, ನಮ್ಮ ಮಮ್ಮಿ ಏನಂದರು? ಆಫೀಸಿಗೆ ಬಂದ ಮೇಲೆ ಆ ವಿಶ್ವ ಏನಂದ? ಮರ್ಯಾದೆಗೆ ಹೇಳ್ತೀಯಾ ಇಲ್ವಾ ಅಂತ ಕೇಳಿದ. ಊಹಿಸದ ರುದ್ರನ ನಡವಳಿಕೆಗೆ ದಂಗಾಗಿ ನೋಡ್ತಾ ನಿಂತುಬಿಟ್ಲು ರಂಜಿನಿ. ವಸುಂಧರಾ ಏನಂದ್ಲು ಅಂತ ಹೇಳೋದಕ್ಕೆ ರಂಜನಿಗೆ ಕೇಳಿರ್ತಾನೆ ರುದ್ರ. ಆದರೆ ತನ್ನಿಂದ ಅವರಿಬ್ಬರ ಮಧ್ಯೆ ಜಗಳ ಯಾಕೆ ಅಂತ ಏನು ಹೇಳೋದಿಲ್ಲ ರಂಜಿನಿ. ಅದಕ್ಕೆ ಅವನು ಕೋಪ ಬಂದು ಅವಳ ಗಂಟ್ಲು ಹಿಡಿದು ಮೇಲೆತ್ತುತ್ತಾ, ನಿನ್ನನ್ನೇ ಕೇಳ್ತಾ ಇರೋದು, ನಮ್ಮಮ್ಮ ನಿನ್ನ ಏನಂದರು ಅಂತಂದ ರುದ್ರ. ಅವನಿಂದ ಆ ಬಿಹೇವಿಯರನ್ನು ಸ್ವಲ್ಪವೂ ಎಕ್ಸ್ಪೆಕ್ಟ್ ಮಾಡಿದ ರಂಜನಿ ಶಾಕ್ ಆಗ್ತಾ, ಸರ್ ಬಿಡಿ, ನೀವೇನು ಮಾಡ್ತಿದ್ದೀರಾ ಅಂತ ನಿಮ್ಗಾದ್ರೂ ಅರ್ಥ ಆಗ್ತಿದೆಯಾ ಅಂತ ಕೇಳಿದ್ಲು. ನಾನೇನು ಮಾಡ್ತಿದ್ದೀನೋ ನಂಗೆ ಚೆನ್ನಾಗಿ ಗೊತ್ತು, ಮೊದಲು ನಾನು ಕೇಳಿದ್ದಕ್ಕೆ ಸಮಾಧಾನವಾಗಿ ಉತ್ತರ ಹೇಳು ಅಂತಂದ ರುದ್ರ. ಪ್ಲೀಸ್ ನನ್ನ ಬಿಡಿಸೋದು ತುಂಬ ನೋವಾಗ್ತಿದೆ ಅಂತಂದ್ಲು ರಂಜಿನಿ. ಇಲ್ಲ, ನೀನು ವಿಷಯ ಹೇಳೋವರೆಗೂ ಬಿಡಲ್ಲ ಅನ್ನುತ್ತಾ ಕೂದಲನ್ನ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಂಡ ರುದ್ರ. ಅದಕ್ಕೆ ನೋವಾದ ರಂಜಿನಿ ಕಣ್ಣಲ್ಲಿ ನೀರು ತುಂಬಿ ಬರ್ತಿರಲು ಅಮ್ಮ ಅಂತ ಕಿರ್ಚಿದ್ಲು. ಕಿರ್ಚಬೇಡ, ನಾನು ಕೇಳಿದ್ದಕ್ಕೆ ಮಾತ್ರ ಉತ್ತರ ಹೇಳು ಅಂತಂದ ರುದ್ರ. ಅವನ ಈ ನಡವಳಿಕೆ ರಂಜನಿಗೆ ನಿಜಕ್ಕೂ ಅರ್ಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅದಕ್ಕೆ ಕಿರಿಕಿರಿ ಮಾಡ್ಕೊಳ್ತಾ, ಸರ್ ಪ್ಲೀಸ್ ಬಿಡಿ, ನಿಮ್ಮ ಅಮ್ಮನವ್ರು ಏನಂದ್ರೋ ಅದನ್ನು ಹೂ ಪೋಣಿಸ್ತಂತ ಹೇಳ್ತೀನಿ ಅಂತ ಕೆನ್ನೆ ಮೇಲೆ ಜಾರ್ತಿರೋ ನೀರನ್ನು ಒರೆಸ್ಕೊಳ್ತಾ ಕೇಳಿದ್ಲು ರಂಜಿನಿ. ಅವಳು ಅಂದಿದ್ದಕ್ಕಲ್ಲ, ಆದರೆ ಅವಳ ಕಣ್ಣೀರು ನೋಡಲಾಗದೆ ಮೆಲ್ಲಗೆ ಅವಳನ್ನ ಬಿಟ್ಟುಬಿಟ್ಟ ರುದ್ರ. ಅದಕ್ಕೆ ನೋವು ಬಂದು ಕೂದಲಿನ ಹತ್ರ ಕೈಗಳಿಂದ ಉಚ್ಕೊಂಡ ರಂಜಿನಿ ತಕ್ಷಣ ಎದ್ದು ರುದ್ರನ ಕಾಲರ್ ಹಿಡಿದು ಅವನಿಗೆ ಒಂದು ಬಿಗಿದ್ಲು. ಆ ಪೆಟ್ಟನಾಗಲೇ ಎಕ್ಸ್ಪೆಕ್ಟ್ ಮಾಡಿದ ರುದ್ರ. ಹೊಡೆದೆ, ಅದರ ಮೊದಲು ವಿಷಯ ಏನು ಹೇಳು ಅಂತ ಕ್ಯಾಶುಯಲ್ ಆಗಿ ಕೇಳ್ದ. ನಿಜಕ್ಕೂ ನೀವು ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದೀರಾ? ನಿಮ್ಮ ಬಿಹೇವಿಯರ್ ಯಾವಾಗ ಹೇಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ತುಂಬ ಕಷ್ಟ. ನಿಮ್ಗೇನು ಬಂದರೂ ಆಗಲ್ವಾ ಅಂತ ಕೇಳಿದ್ಲು ರಂಜಿನಿ. ನನ್ನ ತಾಳ್ಮೆಯನ್ನು ಪರೀಕ್ಷಿಸ್ಬೇಡ ರಂಜಿನಿ, ನನಗೆ ಕೋಪ ಬರುತ್ತೆ. ಹೇಳು, ನಮ್ಮಮ್ಮ ನಿನ್ನ ಜೊತೆ ಏನು ಮಾತಾಡಿದ್ರು ಅಂತ ಕೇಳ್ದ ರುದ್ರ. ಅದಕ್ಕಿನ್ನೂ ವಿಧಿ ಇಲ್ಲ ಅನ್ನುವಂತೆ ವಸುಂಧರಾ ಮಾತಾಡಿದ ಪ್ರತಿಯೊಂದು ಮಾತನ್ನು ಹೇಳಿದ್ಲು. ಅದೆಲ್ಲ ಕೇಳಿದ ರುದ್ರ ಅವನ ಕೈ ಮುಷ್ಟಿ ಬಿಗಿತಿರಲು ಮತ್ತೆ ಆ ವಿಶ್ವ ಏನಂದ ಅಂತ ಕೇಳ್ದ. ಅದಕ್ಕೆ ವಿಶ್ವ ಅಂದ ಮಾತುಗಳು, ತಾನು ವಿಶ್ವನಿಗೆ ಕೊಟ್ಟ ಪನಿಷ್ಮೆಂಟ್ ಎಲ್ಲವನ್ನ ಹೇಳಿದ್ಲು ರಂಜಿನಿ. ಅಷ್ಟೇನಾ? ಸೀರಿಯಸ್ ಆಗಿ ಅವಳ ಕಡೆ ನೋಡಿದ ರುದ್ರ. ಅಷ್ಟೇ ಸರ್ ಅಂದ್ಲು ರಂಜಿನಿ. ಸರಿ, ಕೈ ತೊಳ್ಕೊಂಡು ಬಾ, ನಾವೀಗ ಹೊರಗಡೆ ಹೋಗ್ತಿದ್ವಿ ಅಂತ ಅಂದ ರುದ್ರ. ಈಗ ಎಲ್ಲಿಗೆ ಸರ್ ಅಂತ ಕೇಳಿದ್ಲು ರಂಜಿನಿ. ಅದಕ್ಕೆ ಕೋಪವಾಗಿ ಅವಳನ್ನು ನೋಡ್ದ ರುದ್ರ. ಆ ನೋಟಕ್ಕೆ ತಡಬಡಾಯಿಸ್ತಾ ಓಕೆ ಬರ್ತೀನಿ ಅನ್ನುತ್ತಾ ಕೈ ತೊಳ್ಕೊಂಡ್ಳು. ಅಷ್ಟರ ರುದ್ರ ಸ್ಪೀಡಾಗಿ ಹೊರಗಡೆ ಹೋಗ್ತಿದ್ರೆ ಓಡುವಂತೆ ಅವನ ಹಿಂದೆ ಹೋದ್ಲು ರಂಜಿನಿ. ಅವರನ್ನೇ ನೋಡ್ತಾ ಇದ್ದಾನೆ ವಿಶ್ವ. ಡ್ರೈವರ್ನನ್ನು ಕೂಡ ಬೇಡ ಅಂತ ಹೇಳಿ ತಾನೇ ಡ್ರೈವರ್ ಸೀಟ್ನಲ್ಲಿ ಕೂತ ರುದ್ರ. ಅವನ ಪಕ್ಕದಲ್ಲೇ ಕೂತಲು ರಂಜಿನಿ ಕೂಡ. ಕಾರ್ ತುಂಬ ಸ್ಪೀಡಾಗಿ ಮುಂದೆ ಬಿಟ್ಟ ರುದ್ರ. ಆ ಸ್ಪೀಡ್ಗೆ ಹೆದರಿ ಹೋದ ರಂಜಿನಿ, ಅಯ್ಯೋ ಯಾವಾಗಲೋ ಹೋಗೋ ಪ್ರಾಣವನ್ನು ಹೀಗಲೇ ತಗೊಳ್ತಿದ್ಯಾ ಏನು ದೇವ್ರೇ, ಈ ರ್ಯಾಶ್ ಡ್ರೈವಿಂಗ್ ಏನು, ನಿಜಕ್ಕೂ ನನಗೆ ಯಾಕೆ ಈ ಬಾಧೆ, ಸುಮ್ಮನೆ ಇವರ ಹತ್ರ ಕೆಲಸ ಬಿಟ್ಟು ಊರಿಗೆ ಹೋಗಿ ಯಾವುದೋ ಬಜ್ಜಿ ಬೋಂಡ ಮಾರಿ ಬದುಕೋದು ಬೆಟರೇನೋ ಅಂತ ಅಂದ್ಕೊಂಡ್ಳು ರಂಜಿನಿ. ಅವಳ ಯೋಚನೆಗಳು ಮುಗಿಯೋ ಮುನ್ನವೇ ಅರ್ಧ ಗಂಟೆಯಲ್ಲಿ ಹೋಗಬೇಕಾದ ಮನೆಗೆ 10 ನಿಮಿಷದಲ್ಲಿ ತಲುಪಿದ ರುದ್ರ. ತನ್ನ ಮನೆಯ ಪೋರ್ಟಿಕೋ ಮುಂದೆ ಕಾರ್ ನಿಲ್ಲಿಸಿ ಕಾರ್ ಇಳಿದ. ರಂಜಿನಿ ಕೂಡ ತಕ್ಷಣ ಕಾರ್ ಇಳಿದು, ಯಾರ್ದಿದು ಈ ಮನೆ, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದಾನೆ, ಒಂದು ವೇಳೆ ಇವ್ರ ಅಮ್ಮನ ಹತ್ರ ಕಲ್ವಾ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಿರುವಾಗಲೇ ಅವಳ ಕೈ ಹಿಡಿದು ನೇರವಾಗಿ ಮನೆ ಒಳಗೆ ಕರ್ಕೊಂಡು ಹೋದ ರುದ್ರ. ಮಮ್ಮಿ ಅಂತ ಗಟ್ಟಿಯಾಗಿ ಕರೆದ. ಆಗಲೇ ತಿಂದು ಸಣ್ಣ ನಿದ್ದೆ ಮಾಡ್ತಿದ್ದ ವಸುಂಧರಾ ಆ ಕರೆಯಿಂದ ಬೆಚ್ಚ ಬಿದ್ದು ಎದ್ದು ಹೊರಗೆ ಬಂದರು. ಅಲ್ಲಿ ರಂಜಿನಿ ಕೈ ಹಿಡ್ಕೊಂಡು ನಿಂತಿದ್ದಾನ ರುದ್ರ. ಅಷ್ಟರವರೆಗೆ ಗಾಬರಿಯಾಗಿದ್ದ ರಂಜಿನಿ ಸದ್ಯಕ್ಕೆ ಮಾತ್ರ ಅವನ ಕೋಪವನ್ನಾಗಲಿ ನಡೀತಿರೋ ಸಿಚುಯೇಷನನ್ನಾಗಲಿ ತಲೆ ಕೆಡಿಸ್ಕೊಳ್ಳದೆ ಸುತ್ತಲೂ ಆ ಮನೆಯನ್ನೆಲ್ಲ ನೋಡ್ತಿದ್ದಾಳೆ. ಅಷ್ಟು ಟೆನ್ಷನ್ನಲ್ಲಿ ಕೂಡ ಆ ಮನೆಯ ಪೇಂಟಿಂಗ್ಸ್, ಫೋಟೋಸ್ ಎಲ್ಲವೂ ಅವಳನ್ನು ಆಕರ್ಷಿಸಿದ್ವು.
ಅದಕ್ಕೆ ಪ್ರತಿಯೊಂದಿನ ದಿಟ್ಟಿಸಿ ನೋಡ್ತಿದ್ದಾಳೆ. ಆದರೆ ಮಗ ಯಾಕೆ ರಂಜನಿನ ಕರ್ಕೊಂಡು ಬಂದಿದ್ದಾನೆ ಅಂತ ಆಗಲೇ ಅರ್ಥವಾದ ವಸುಂಧರ, ಏನೋ ಆ ಹುಡುಗಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳಾ, ಅದನ್ನು ಕೇಳಿ ಆಕೆಯೇ ನೀನು ಮನೆ ಕರ್ಕೊಂಡು ಬಂದಿದ್ಯಾ ಅಂತ ಕೇಳಿದ್ಲು. ನೋ ಮಮ್ಮಿ, ಅದಕ್ಕಾಗಲ್ಲ. ಆ್ಯಕ್ಚುಲಿ ಎಷ್ಟೋ ದಿನದಿಂದ ಕೇಳ್ತಿದ್ಯಲ್ಲ, ಮದುವೆ ಯಾವಾಗ ಮಾಡ್ಕೊಳ್ತೀಯಾ ಅಂತ, ಆ ವಿಷಯ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಅಂದ ರುದ್ರ. ಆ ಮಾತಿಗೆ ಹಣೆ ಗಂಟು ಹಾಕಿದ ವಸುಂಧರ, ನಾನು ನಿನ್ನ ಮದುವೆ ಬಗ್ಗೆ ವೆಯ್ಟ್ ಮಾಡ್ತಿದ್ದೆ, ಆದರೆ ಈ ಹುಡುಗಿಯನ್ನು ಮದುವೆ ಆಗ್ತೀನಿ ಅಂತ ಮಾತ್ರ ಹೇಳಬೇಡ ಅಂದ್ಲು ವಸುಂಧರ. ನೀನು ಊಹಿಸಿದ್ದು ಕರೆಕ್ಟ್ ಮಮ್ಮಿ, ನಾನು ಈ ಹುಡುಗಿಯನ್ನೇ ಮದುವೆ ಆಗ್ತೀನಿ. ನಿಜಕ್ಕೂ ನನ್ನ ಜೀವನದಲ್ಲಿ ಮದುವೆ ಅಂತ ಮಾಡಿಕೊಂಡ್ರೆ ಈ ರಂಜನಿನ ಮಾತ್ರ ಮದುವೆ ಆಗಬೇಕಂತ ಯಾವಾಗಲೂ ಫಿಕ್ಸ್ ಆಗಿದ್ದೀನಿ. ಅವಳು ನೋ ಅಂದರೆ ಮಾತ್ರ ಯಾರನ್ನೂ ಮಾಡ್ಕೊಳ್ಳಲ್ಲ ಅಂತಂದ ರುದ್ರ. ಆ ಹುಡುಗಿಯನ್ನು ಹೇಗೆ ಮಾಡ್ಕೊಳ್ತೀಯಾ? ಅವಳಿಗೆ ಸ್ಟೇಟಸ್ ಇಲ್ಲ, ಆಸ್ತಿ ಇಲ್ಲ, ಪೊಗರ್ ಮಾತ್ರ ತುಂಬ ಜಾಸ್ತಿ ಇದೆ ಅಂತ ರಂಜನಿ ಕಡೆ ನೋಡಿ ಹಲ್ಲು ಕಡಿತಾ ಅಂದರು ವಸುಂಧರ. ಆ ಪೊಗರು ಹೊರಗೆ ಬರುವಂತೆ ಮಾಡಿದ್ದು ಯಾರು ಮಮ್ಮಿ? ನೀನೇ ತಾನೇ. ಅವಳು ನನ್ನ ಹತ್ರ ಅಷ್ಟು ಪೊಗರು ತೋರಿಸಲ್ಲ, ತುಂಬ ನಾರ್ಮಲ್ ಆಗಿರ್ತಾಳೆ ಅಂತಂದ ರುದ್ರ. ನಿನ್ನ ಹತ್ರ ತೋರಿಸಿದ್ರೆ ಹೇಗೆ? ನಿನ್ನ ಟ್ರ್ಯಾಪ್ ಮಾಡೋದಕ್ಕೆ ಆಗಲ್ಲ ಅಲ್ವಾ ಅಂತ ವ್ಯಂಗ್ಯವಾಗಿ ಅಂದ್ಲು ವಸುಂಧರ. ಆ ಮಾತಿಗೆ ರಂಜನಿ ಪೆಟ್ಟು ತಿಂದವಳಂತೆ ನೋಡಿದ್ಲು. ಇಷ್ಟಳಿ ರುದ್ರ ಕೂಡ ರಿಯಾಕ್ಟ್ ಆಗ್ತಾ, ಸ್ಟಾಪ್ ಇಟ್ ಮಮ್ಮಿ, ಫೈನಲ್ ಆಗಿ ಹೇಳ್ತಿದ್ದೀನಿ ಕೇಳು. ಅವಳೇನು ನನ್ನ ಹಿಂದೆ ಬಿದ್ದಿಲ್ಲ, ನಾನು ಅವಳ ಹಿಂದೆ ಬೀಳ್ತಿದ್ದೀನಿ. ಮದುವೆ ಆಗೋಣ ಅಂತ ಕೂಡ ಕೇಳಿದೆ, ಆದರೆ ಅವಳು ನನ್ನ ಮದುವೆ ಆಗಲ್ಲ ಅಂತ ಹೇಳಿದ್ಲು. ಅದಕ್ಕೆ ಒಪ್ಪಲೇ ಇಲ್ಲ. ಅದಕ್ಕೆ ಅವಳ ಕಾರಣಗಳು ಅವಳಿಗಿವೆ. ಈಗ ಕ್ಲಿಯರಾಗಿ ಹೇಳ್ತಿದ್ದೀನಿ ಕೇಳು, ನಾನು ಮಾತ್ರ ಮದುವೆ ಅಂತ ಮಾಡಿಕೊಂಡ್ರೆ ಈ ಹುಡುಗಿಯನ್ನೇ ಮದುವೆ ಆಗ್ತೀನಿ. ನೀನು ಕೂಡ ಈ ಮನೆ ಸೊಸೆಯಾಗಿ ಅವಳನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇರು ಅಂತ ಹೇಳಿದ ರುದ್ರ. ಅವನ ಮಾತುಗಳಿಗೆ ವಸುಂಧರ ಆವೇಶದಿಂದ ಕುದೀತಿದ್ರೆ ರಂಜನಿಗೆ ಅದೆಲ್ಲ ಕಾಮಿಡಿ ಶೋ ಥರ ಕಾಣಿಸ್ತಾ ಇದೆ. ತನ್ನ ಬಗ್ಗೆ ಅವರಿಬ್ಬರು ಹಾಗೆ ಮಾತಾಡ್ಕೊಳ್ತಾ ಅವರೇ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಅಷ್ಟೇ ಹೊರತು ಇಲ್ಲಿ ನನ್ನ ಅಭಿಪ್ರಾಯಕ್ಕೆ ಯಾರಿಗೂ ಸಂಬಂಧ ಇಲ್ವಾ ಅಂತ ಅನ್ನಿಸ್ತವಳಿಗೆ. ಇಷ್ಟರಲ್ಲೇ ರಂಜನಿ ಕೈ ಹಿಡಿದು ರುದ್ರ ನೇರವಾಗಿ ತನ್ನ ರೂಮ್ಗೆ ಎಳಕ್ಕೊಂಡು ಹೋಗೋದಕ್ಕೆ ಹೋದ. ವಸುಂಧರ ತಕ್ಷಣ ಅಡ್ಡಗಟ್ಟಿ, ರುದ್ರ, ಅವಳು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ ಕೇಳಿದ್ಲು. ಆಲ್ರೆಡಿ ಅವಳು ನನ್ನ ಮನಸ್ಸಿನೊಳಗೆ ಯಾವಾಗಲೂ ಬಂದಿದ್ದಾಳೆ ಮಮ್ಮಿ, ಈಗ ನನ್ನ ಪರ್ಸ್ನಲ್ ಸ್ಪೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಇನ್ನೊಂದು ಮಾತಿಗೆ ಅವಕಾಶ ಕೊಡದೆ ರೂಮ್ ಒಳಗಡೆ ಹೋಗ್ಬಿಟ್ಟು ಗಟ್ಟಿಯಾಗಿ ಡೋರ್ ಹಾಕ್ಬಿಡ್ತಾನೆ ರುದ್ರ. ಕೇವಲ ಒಬ್ಬ ಅಸಿಸ್ಟೆಂಟಾಗಿ ಜಾಬ್ ಮಾಡೋ ಹುಡುಗಿಗಾಗಿ ತನ್ನ ಮಗ ತನ್ನನ್ನೇ ಅಷ್ಟು ಎದುರಿಸೋದು ಇಷ್ಟವಾಗದ ವಸುಂಧರ ಮುಷ್ಟಿ ಬಿಗಿದು ಅಲ್ಲೇ ಇದ್ದ ಸೋಫಾದಲ್ಲಿ ಕೂತು ಕೋಪದಿಂದ ತತ್ತರಿಸ್ತಾ ಇದ್ದಾಳೆ. ರೂಮ್ ಒಳಗೆ ಹೋದ ರುದ್ರ ರಂಜಿನಿನ ಬಿಟ್ಬಿಟ್ಟು ಸೈಲೆಂಟಾಗಿ ಅತ್ತ ಅಲೀತಿದ್ದಾನೆ. ಕೈಗಳನ್ನ ಸೊಂಟದ ಮೇಲೆ ಇಟ್ಕೊಂಡು ಅವನ ಕಡೆ ಕೋಪವಾಗಿ ನೋಡ್ತಿದ್ದಾಳೆ ರಂಜಿನಿ. ಏನಾಗಿ ನೋಡ್ತಿದ್ಯಾ? ನೀನು ಹಾಗೆ ನೋಡಿದ್ರೆ ನನಗೆ ಏನಾದರೂ ಭಯ ಆಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದೆಯಾ ಏನು ಅಂತ ಕೇಳಿದ ರುದ್ರ. ನಿಮ್ಗೆ ಯಾಕೆ ಭಯ ಆಗುತ್ತೆ ಸರ್? ನಿಮಗೆ ನಿಜಕ್ಕೂ ಭಯ ಅಂದರೆ ಏನು ಅಂತ ಗೊತ್ತೇ ಇಲ್ಲ. ಅದಿರಲಿ, ಆದರೆ ನಿಮಗೆ ನಿಮ್ಮ ಅಮ್ಮನವರಿಗೆ ನನ್ನ ಒಪಿನಿಯನ್ ಬಗ್ಗೆ ಸಂಬಂಧನೇ ಇಲ್ವಾ? ನನ್ನ ಬಗ್ಗೆ ನೀವಿಬ್ಬರೇ ಮಾತಾಡ್ಕೊಳ್ತಿದ್ದೀರಾ. ನಾನು ಆಗಲೇ ನಿಮ್ಮ ಅಮ್ಮನವ್ರಿಗೆ ಹೇಳಿದ್ದೀನಿ ನನಗೆ ನಿಮ್ಮ ಮೇಲೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಅಂತ. ಅದೇ ವಿಷಯ ನಿಮಗೂ ಹೇಳಿದ್ದೀನಿ, ನನಗೆ ನಿಮ್ಮ ಮೇಲೆ ಇಷ್ಟ, ಲವ್ವು ಗಿವ್ವು ಅಂಥದ್ದು ಏನೂ ಇಲ್ಲ ಅಂತ. ಮತ್ತೆ ನೀವಿಬ್ಬರು ಯಾಕೆ ನನ್ನ ಬಗ್ಗೆ ಜಗಳ ಆಡ್ತಿದ್ದೀರಿ ಅಂತ ಕೇಳಿದ್ಲು. ಓಹೋ ಅದರ ಬಗ್ಗೆ ನೀನು ಜಾಸ್ತಿ ಏನು ಯೋಚಿಸ್ಬೇಡ. ಆ್ಯಕ್ಚುಲಾಗಿ ನೀನು ಮದುವೆಗೆ ಒಪ್ಪಿದ ಮೇಲೆ ನಮ್ಮ ಅಮ್ಮನಿಗೆ ಹೇಳಿ ಹ್ಯಾಪಿಯಾಗಿ ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ದೆ. ನೀನು ಒಪ್ಪಲಿಲ್ಲ, ಆದ್ದರಿಂದ ಕನಿಷ್ಠ ನನ್ನ ಮದುವೆ ಆಗಲಿರೋ ಹುಡುಗಿಯನ್ನು ನಮ್ಮ ತಾತ ನೋಡಬೇಕಂತ ಹೇಳಿ ನಿನ್ನನ್ನು ಲಾಕ್ ಮಾಡಿ ಅಟ್ಲೀಸ್ಟ್ ಕಾಂಟ್ರಾಕ್ಟ್ ಮದುವೆ ಆದರೂ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಆದರೆ ನೀನು ಅದಕ್ಕೂ ಒಪ್ಪಲಿಲ್ಲ. ಈಗ ಪರಿಸ್ಥಿತಿ ಏನು ಅಂತ ನಾನು ಯೋಚಿಸ್ತಿದ್ರೆ ಅಷ್ಟರಲ್ಲೇ ನಾನೇನು ನಿನ್ನ ಮದುವೆ ಆಗಿ ಹಾರಗಳೊಂದಿಗೆ ಮನೆಗೆ ಬಂದಿರುವಂತೆ ನಮ್ಮಮ್ಮ ನಿನ್ನ ಜೊತೆ ಹೀಗೆ ಬಿಹೇವ್ ಮಾಡಿದ್ರು. ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ, ಅದಕ್ಕೆ ನಾನು ಹೀಗೆ ರಿಯಾಕ್ಟ್ ಆದೆ. ಇನ್ನು ನಿನ್ನ ವಿಷಯ ಅಂದ್ಯಾ, ಜೀವನದಲ್ಲಿ ನೀನು ಇವತ್ತು ಇಲ್ದಿದ್ರೆ ಇನ್ನೊಂದು ತಿಂಗಳಿಗೆ ಅಥವಾ ಇನ್ನೊಂದು ವರ್ಷಕ್ಕೆ ಅಥವಾ 5 ವರ್ಷಗಳ ನಂತರ ಆದರೂ ಮದುವೆ ಆಗ್ತೀಯ ಅಲ್ವಾ? ಸೊ ಹಾಗೆ ಎಷ್ಟು ವರ್ಷಗಳ ನಂತರ ಮದುವೆ ಆದರೂ ನೀನು ನನ್ನನ್ನೇ ಮದುವೆ ಆಗ್ತೀಯ, ಅದರಲ್ಲಿ ನನಗೆ ಡೌಟ್ ಇಲ್ಲ ಬಿಡು ಅಂತ ಸಿಂಪಲ್ಲಾಗಿ ಹೇಳ್ತಾ ಹೋದ ರುದ್ರ. ಅವನ ಮಾತುಗಳಿಗೆ ಬಾಯಿ ತೆರೆದು ಗೊಂಬೆಯಂತೆ ಅವನನ್ನೇ ನೋಡ್ತಾ ನಿಂತುಬಿಟ್ಲು ರಂಜಿನಿ. ತಾನು ಇಷ್ಟೆಲ್ಲ ಮಾತಾಡ್ತಿದ್ರು ಅವಳು ರಿಯಾಕ್ಟ್ ಮಾಡೋದು ಸೈಲೆಂಟಾಗಿರೋದ್ರಿಂದ ಅನುಮಾನವಾಗಿ ತಲೆ ತಿರುಗಿಸಿ ಅವಳ ಕಡೆ ನೋಡಿದ ರುದ್ರ ಅಲ್ಲಿ ರೆಪ್ಪೆ ಹೊಡೆದು ತನ್ನನ್ನೇ ನೋಡ್ತಿರೋ ರಂಜಿನಿ ಕಂಡಾಗ ಅವನು ಕೂಡ ಒಂದು ಕ್ಷಣ ಹಾಗೆ ನಿಂತು ಹೋದ. ಇಷ್ಟರವರೆಗೆ ತಾಯಿ ಮೇಲಿದ್ದ ಕೋಪ ಅನ್ನೋ ಎಮೋಷ್ನಲಲ್ಲಿ ಗಮನಿಸಿರಲಿಲ್ಲ. ಆದರೆ ಈಗ ತನ್ನ ಕೋಣೆಯಲ್ಲಿ ತನ್ನೆದುರಿಗೆ ತಾನು ಅತಿಯಾಗಿ ಲವ್ ಮಾಡಿದ ಹುಡುಗಿ ತನ್ನನ್ನೇ ಕಣ್ಣು ಮಿಟುಕಿಸ್ದೇ ನೋಡ್ತಿದ್ದಾಳೆ ಅನ್ನೋ ವಿಷಯ ಅವನ ಮೈಂಡ್ನಲ್ಲಿ ಬಂತು.
ಅದಕ್ಕೆ ಮೆಲ್ಲಗೆ ಅವಳ ಹತ್ರ ಹೋದ ಅವನು. ಸಡನ್ನಾಗಿ ಅವಳ ಮುಖವನ್ನು 2 ಕೈಗಳಲ್ಲಿ ತಗೊಂಡು ಅದರ್ತಾ ಇರೋ ಅವಳ ತುಟಿಗಳನ್ನ ನೋಡ್ತಾ ಹಠತ್ತಾಗಿ ತನ್ನ ತುಟಿಗಳನ್ನು ಬಂಧಿಸ್ಬಿಟ್ಟ. ಊಹಿಸದ ಈ ಘಟನೆಗೆ ಶಾಕ್ ಆದ ರಂಜಿನಿ ಒಂದೇ ಸಲ ಎಚ್ಚೆತ್ಕೊಂಡು ಅವನ್ನ ತಳ್ಳೋದಕ್ಕೆ ಹೋದ್ಲು. ಆದರೆ ರುದ್ರನ ಬಲದ ಮುಂದೆ ಅವಳ ಬಲ ಸಾಲ್ತಿಲ್ಲ. ಆದವನ್ನ ತಳ್ಳೋದಕ್ಕೆ ತುಂಬ ಟ್ರೈ ಮಾಡ್ತಿದ್ದಾಳೆ. ಅವನ ಹತ್ರ ಕೆಳದಷ್ಟು ಮತ್ತಷ್ಟು ದೂರ ಸರಿಯೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ರಂಜಿನಿ. ಇಷ್ಟೆಲ್ಲ ಅವನ ಹಲ್ಲಿನ ಕೆಳಗೆ ಅವಳ ತುಟಿ ನಲುಗಿ ಬಿಸಿಯಾದ ರಕ್ತ ಅವನ ಬಾಯೊಳಗೆ ಸೇರಲು ರಂಜಿನಿ ಕಣ್ಣಿಂದ ನೀರು ಜಾರಿತು. ಆ ತೇವಾಂಶ ಅವನ ತುಟಿಗಳು ತಾಗಿದ್ರಿಂದ ಪ್ರಜ್ಞೆಗೆ ಬಂದವನಂತೆ ಬೆಚ್ಚಿ ಬಿದ್ದು ಅವನ್ನ ಬಿಟ್ಟುಬಿಟ್ಟ ರುದ್ರ. ತಕ್ಷಣ ದೂರ ಸರಿದ ರಂಜಿನಿ ಕೈಯಿಂದ ತುಟಿ ಒರೆಸ್ಕೊಂಡು ರಕ್ತ ಅವಳ ಕೈಗಂಡಿತು. ಅದನ್ನು ನೋಡಿದ ರಂಜಿನಿ ಕೋಪವಾಗಿ ರುದ್ರನ ಕಡೆ ನೋಡಿ ಅವನಿಗೆ ಇನ್ನೊಂದು ಬಿಗಿಯಲು ಹೋದ್ಲು. ತಕ್ಷಣ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ ರುದ್ರ ಮತ್ತೆ ಅವನ್ನ ಹತ್ರ ಕೆಳ್ಕೊಂಡು ಚಕ್ಕನೆ ಅವಳ ತುಟಿಗಳನ್ನ ಮುಟ್ಟಿ ಆ ತುಟಿಗಳಿಂದ ಬರ್ತಿರೋ ರಕ್ತವನ್ನು ಮೃದುವಾಗಿ ತನ್ನ ತುಟಿಗಳಿಂದ ಮುಟ್ಟುತ್ತಾ ಕ್ಲೀನ್ ಮಾಡ್ದ. ಅವನು ಮಾಡ್ತಾ ಇರೋ ಕೆಲಸಕ್ಕೆ ಒಂದೇ ಸಲ ಅವಳ ಮೈಯೆಲ್ಲ ಮೈ ಮರೆತಂತಾಯಿತು. ಅವಳ ಬಾಡಿಯಲ್ಲಿ ಬಂದ ಬದಲಾವಣೆಗೆ ಮೆಲ್ಲಗೆ ನಕ್ಕ ರುದ್ರ ಮೆಲ್ಲಗೆ ಅವಳನ್ನ ಬಿಟ್ಟು ಅಲ್ಲೇ ಇದ್ದ ಬೆಡ್ ಮೇಲೆ ಅವಳನ್ನ ಕೂರಿಸ್ದ. 2 ಕೈಗಳ ಆಸರೆಯಿಂದ ಬೆಡ್ ಮೇಲೆ ಕೂತ ರಂಜನಿ ನೀರಸವಾಗಿ ರುದ್ರನ ಕಡೆ ನೋಡಿದ್ಲು. ಒಂದು ಚೇರ್ ಎಳ್ಕೊಂಡು ಅವಳ ಮುಂದೆ ಕೂತ ರುದ್ರ, ಇವತ್ತು ಯಾಕೆ ಮನೆಯೊಳಗೆ ಬರುತ್ತಲೇ, ಮನೆಯೆಲ್ಲ ಸೂಕ್ಷ್ಮವಾಗಿ ನೋಡಿದೆ, ಓಕೆ, ಆದರೆ ನೀನು ನೋಡಬೇಕಿರೋದು ಮನೆಯನ್ನೆಲ್ಲ ಅಲ್ಲ. ನಮ್ಮಿಬ್ಬರು ಮದುವೆ ಆದಮೇಲೆ ಈ ರೂಮ್ ನಮ್ಮ ಮಧ್ಯೆ ಇರೋ ಕೆಲವು ಕೋಟಿ ಮುತ್ತುಗಳನ್ನ, ಕೆಲವು ಲಕ್ಷ ಅಪ್ಪುಗೆಗಳನ್ನ, ಕೆಲವು 1000 ಬಿಸಿ ನಿಟ್ಟುಸಿರುಗಳನ್ನ ಸಹಿಸಬೇಕು. ಈ ರೂಮ್ ಸಹಿಸೋದಕ್ಕಾಗುತ್ತಾ? ಇಲ್ದಿದ್ರೆ ಇನ್ನೂ ಸ್ಟ್ರಾಂಗಾಗಿ ಕಟ್ಟಿಸ್ಲಾ ಅಂತ ಕೇಳಿದ ರುದ್ರ. ಆ ಮಾತುಗಳಿಗೆ ವಿಸ್ಮಯವಾಗಿ ಅವನನ್ನೇ ನೋಡ್ತಿದ್ದಾಳೆ ರಂಜಿನಿ. ಅವನು ಅವಳಲ್ಲಿ ಮಿತಿಯಿಲ್ಲದ ಆಕರ್ಷಣೆ ಉಂಟು ಮಾಡ್ತಿದ್ರೆ ತನ್ನ ಪರಿಸ್ಥಿತಿ ಅವಳನ್ನ ಹಿಂದಕ್ಕೆ ಇಳೀತಿದೆ. ನಾನು ಹೇಳೋದನ್ನು ಜಾಗ್ರತೆಯಾಗಿ ಕೇಳು. ಯು ಆರ್ ಮೈ ವೈಫ್, ಲೈಫ್, ನೈಫ್ ಆ್ಯಂಡ್ ಆಲ್. ಸೊ ಎಲ್ಲದಕ್ಕೂ ಗಟ್ಟಿಯಾಗಿ ಪ್ರಿಪೇರ್ ಆಗಿಬಿಡು. ಯಾವುದೋ ಒಂದಿನ ಖಂಡಿತ ನೀನು ಮನಸ್ಸು ಬದಲಿಸ್ತೀನಿ, ಹಾಗೆ ನಾನು ಹೆಂಡತಿಯಾಗಿ ಮಾಡ್ಕೊಳ್ತೀನಿ. ಆಮೇಲೆ ಇರುತ್ತೆ ನನಗೆ ಮಧ್ಯೆ. ಇನ್ನು ಹೇಳೋದು ಯಾಕೆ ಬಿಡು, ಡೈರೆಕ್ಟಾಗಿ ತೋರಿಸ್ತೀನಿ ಅಂತ ಕಣ್ಣು ಹೊಡೆದ ರುದ್ರ. ಆ ಮಾತುಗಳು ಆಶ್ಚರ್ಯವಾಗಿ ಅವಳಲ್ಲಿ ಕೋಪ ತರಿಸದೆ ತಿಳಿಯದ ನಾಚಿಕೆಯನ್ನು ತಂದವು. ಅದಕ್ಕೆ ಮೌನವಾಗಿದ್ದು ಆ ರೂಮ್ನಿಂದ ಹೊರಗಡೆ ಹೋಗೋದಕ್ಕೆ ಹೋದ್ಲು ರಂಜಿನಿ. ಹೋಗ್ತಾ ಇರೋ ಅವಳ ಕೈ ಹಿಡಿದು ನಿಲ್ಲಿಸ್ತಾ ರುದ್ರ. ಅದಕ್ಕೆ ತಲೆ ತಗ್ಸಿ ಹಾಗೆ ನಿಂತು ಹೋದ್ಲು ರಂಜಿನಿ. ನೋಡು, ಹೊರಗಡೆ ನಮ್ಮ ಮಮ್ಮಿಗೆ ಆಲ್ರೆಡಿ BP ಜಾಸ್ತಿ ಆಗಿರುತ್ತೆ. ಮಮ್ಮಿ ರೂಮ್ ಕೆಳಗೆ ಲೆಫ್ಟ್ ಸೈಡ್ ಇದೆ. ಆ ರೂಮ್ನಲ್ಲಿ ಟೇಬಲ್ ಮೇಲೆ ಬಾಕ್ಸ್ನಲ್ಲಿ BP ಟ್ಯಾಬ್ಲೆಟ್ಸ್ ಇರುತ್ತವೆ. 1-2 ತಂದು ಮಮ್ಮಿ ಕೊಟ್ಬಿಡು, ನೀರು ಕೊಟ್ಬಿಡು, ಹೋಗಿ ಕಾರ್ನಲ್ಲಿ ಕೂರು, ನಾನು 2 ಮಿನಿಟ್ಸ್ನಲ್ಲಿ ಬರ್ತೀನಿ ಅಂತಂದ ರುದ್ರ. ಆ ಮಾತಿಗೆ ಮೆಲ್ಲಗೆ ತಲೆ ಆಡಿಸಿ ಅವನಿಂದ ಬಿಡಿಸ್ಕೊಂಡು ಕೆಳಗೆ ಹೋದ್ಲು ರಂಜಿನಿ. ಅಷ್ಟರಲ್ಲೇ ಸ್ವಲ್ಪ ಕೋಪ ಕಡಿಮೆ ಆದ ವಸುಂಧರ ಮೆಟ್ಟಿಲು ಇಳಿದು ಬರ್ತಾ ಇರೋ ರಂಜಿನಿಯನ್ನು ಸೀರಿಯಸ್ ಆಗಿ ನೋಡಿದ್ಲು. ರಂಜಿನಿ ಮಾತ್ರ ಅವಳನ್ನ ಸ್ವಲ್ಪವೂ ತಲೆ ಕೆಡಿಸ್ಕೊಳ್ದೆ ರುದ್ರ ಹೇಳಿದಂತೆ ಅವಳ ರೂಮ್ ಒಳಗೆ ಹೋಗಿ ಅವಳ BP ಟ್ಯಾಬ್ಲೆಟ್ಸ್ ಒಂದು ಗ್ಲಾಸ್ನಲ್ಲಿ ನೀರು ತಂದು ಅವಳ ಎದುರಿಗಿರೋ ಟೇಬಲ್ ಮೇಲಿಟ್ಟು ಅಷ್ಟೇ ಸೈಲೆಂಟಾಗಿ ಹೊರಗಡೆ ಹೋಗಿ ಕಾರ್ನಲ್ಲಿ ಕೂತ್ಲು. ಅವಳು ಮಾಡಿದ ಕೆಲಸವನ್ನು ವಿಚಿತ್ರವಾಗಿ ನೋಡ್ತಾ ಅವಳು ಹೋದ ಕಡೆ ನೋಟ ಹರಿಸಿದ್ಲು ವಸುಂಧರ. ಆಗಲೇ ಕೆಳಗೆ ಬಂದ ರುದ್ರ, ಮಮ್ಮಿ, ನಿನಗೆ ನಾನು ಹ್ಯಾಪಿಯಾಗಿರಬೇಕಾ, ಇಲ್ಲಾಂದರೆ ಸ್ಟೇಟಸ್ ಹೆಚ್ಚಾಗಬೇಕಾ? ಈ ಎರಡಕ್ಕೂ ಆನ್ಸರ್ ಈವ್ನಿಂಗ್ ಬಂದ ಮೇಲೆ ಹೇಳು. ಇವಾಗಲಾದರೆ ಆ BP ಟ್ಯಾಬ್ಲೆಟ್ಸ್ ಹಾಕ್ಕೊಂಡು ಪ್ರಶಾಂತವಾಗಿ ಮಲಗು ಅಂಥೇಳಿ ಅವಳಿಗೆ ಇನ್ನೊಂದು ಮಾತು ಮಾತಾಡೋದಕ್ಕೂ ಅವಕಾಶ ಕೊಡದೆ ಹೊರಗಡೆ ಬಂದು ರಂಜಿನಿಯನ್ನು ಕರ್ಕೊಂಡು ಆಫೀಸ್ಗೆ ಹೊರಟೋದ. ಸ್ವಲ್ಪ ಹೊತ್ತಿಗೆ ರಂಜಿನಿ ರುದ್ರ ಆಫೀಸ್ ಕಾಲಿಟ್ರು. ಅದೇ ಸಮಯದಲ್ಲಿ ವಿಶ್ವ ತನ್ನ ಕ್ಯಾಬಿನ್ನಲ್ಲಿರೋ ಸೋಫಾದಲ್ಲಿ ಮಲಗಿ ಕಾಲು ಆಡಿಸ್ತಾ ಹಾಡುಗಳನ್ನ ಹಾಡ್ಕೊತಾ ಇದ್ದಾನೆ. ಅವನನ್ನು ನೋಡಿದ ರಂಜಿನಿ ಕೋಪವಾಗಿ ಹತ್ರ ಹೋಗೋದಕ್ಕೆ ಹೋಗ್ತಿದ್ರೆ, ನೀನು ಕ್ಯಾಬಿನಿಗೆ ಹೋಗು, ನಾನು ಅವನ ಜೊತೆ ಮಾತಾಡ್ತೀನಿ ಅಂತ ವಿಶ್ವನ ಕ್ಯಾಬಿನ್ಗೆ ಹೋದ ರುದ್ರ. ಅವನನ್ನು ಗಮನಿಸಿದ ವಿಶ್ವ ಹಾಯಾಗಿ ಹಾಡನ್ನು ಹೇಳ್ತಾ ಇದ್ದರೆ ಅಲ್ಲೇ ಇದ್ದ ಟೇಬಲ್ ಮೇಲೆ ಗಟ್ಟಿಯಾಗಿ ಹೊಡೆದ ರುದ್ರ. ತಟ್ಟನೆ ಎದ್ದು ತಡಬಡಾಯಿಸ್ತಾ, ನೀವೇನು ಸರ್ ಇಲ್ಲಿ ಕದ್ರೆ ನಾನು ಬರ್ತಿದ್ದೆ ಅಲ್ವಾ ಅಂದ ವಿಶ್ವ. ನೀನು ತುಂಬ ಬ್ಯುಸಿಯಾಗಿ ಹಾಡು ಹಾಡ್ತಿದ್ಯಾ, ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಏನು ಹಾಡ್ತಿದ್ಯಾ ಅಂತ ನೋಡಿ ಹೋಗೋಣ ಅಂತ ಬಂದೆ ಅಂತ ವ್ಯಂಗ್ಯವಾಗಿ ಅಂದ ರುದ್ರ. ಸಾರಿ ಸರ್, ಬೆಳಗ್ಗೆಯಿಂದ ಕ್ಲೀನ್ ಮಾಡಿ ಬೆನ್ನೆಲ್ಲ ನೋವು ಬರ್ತಿದೆ, ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಜಸ್ಟ್ ಇವಾಗಲೇ ಹಾಕಿ ಕೂತಿದ್ದೆ ಅಷ್ಟೇ ಅಂತಂದ ವಿಶ್ವ. ನೀನು ಕೂತಿಲ್ಲ ಅನಿಸುತ್ತೆ, ಮಲಗಿದ ಹಾಗಿದೆ ಅಂತಂದ ರುದ್ರ. ಅಂದರೆ ಕೂತು ಇವಾಗಲೇ ಜಸ್ಟ್ ಹಾಗೆ ಹಿಂದೆ ವಾಲ್ದೆ, ಇಷ್ಟರಲ್ಲೇ ನೀವು ಬಂದಿದ್ದೀರಾ ಅಷ್ಟೇ ಸರ್ ಅಂತ ಸಮಜಾಯಿಷಿ ಕೊಟ್ಟ ವಿಶ್ವ. ತೊಗೊಂಡ್ರೆ ಸಾಕ್ಬಿಡು, ರಂಜಿನಿ ಕೊಟ್ಟ ಪನಿಷ್ಮೆಂಟ್ ಕಂಪ್ಲೀಟ್ ಮಾಡು
ನಾಳಿನ ವರ್ಕ್ ನಾನು ನಾಳೆ ಮಾರ್ನಿಂಗ್ ಹೇಳ್ತೀನಿ. ಆ್ಯಂಡ್ ಇನ್ನು ಮುಂದೆ ರಂಜನಿನ ಮಿಸ್ ರಂಜನಿ ಅಥವಾ ರಂಜನಿ ಮೇಡಮ್ ಅಂತ ಕರಿಬೇಕು. ನಿನ್ನ ಅಕ್ಕನನ್ನ ತಂಗಿಯನ್ನು ಕರೆದಂತೆ ರಂಜನಿ ಅಂತ ಕರೆಯೋ ಹಾಗಿಲ್ಲ ಅಂದ ರುದ್ರ. ಅಕ್ಕ ತಂಗಿ ಎನ್ನುವಷ್ಟರಲ್ಲಿ ಅವನಿಗೆ ಕೋಪ ಬಂತು. ಅದಕ್ಕೆ ಮುಖ ಸೀರಿಯಸ್ ಆಗಿಟ್ಕೊಂಡ ವಿಶ್ವ, ಈ ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕು ಅಂದ್ಕೊಂಡ್ರೆ ನಾನು ಹೇಳ್ದಂತ ಕೇಳಬೇಕು. ಸೊ ಯಾವುದೇ ಎಕ್ಸ್ಟ್ರಾ ಡ್ರಾಮಾ ಮಾಡದೆ ಹೇಳಿದ ಕೆಲಸ ಮಾಡ್ಕೊಂಡು ಹೋಗು. ನಾಳೆ ಮಾರ್ನಿಂಗ್ ಎಕ್ಸಾಕ್ಟಾಗಿ 9 ಗಂಟೆಗೆ ನಾನು ಕ್ಯಾಬಿನ್ ಮುಂದೆ ಇರಬೇಕು ಅಂತ ಅಲ್ಲಿಂದ ಹೊರಟೋದ ರುದ್ರ. ಅಷ್ಟರಲ್ಲಿ ಆಗಲೇ ಕ್ಯಾಬಿನಿಗೆ ಬಂದಿದ್ದ ರಂಜನಿ ತನ್ನ ವರ್ಕ್ ಮಾಡ್ಕೊಳ್ತಿದ್ರೆ, ರಂಜನಿ ನೀನು ಸರಿಯಾಗಿ ಲಂಚ್ ಮಾಡಿಲ್ಲ ಅಲ್ವಾ, ರೆಸ್ಟೋರೆಂಟ್ಗೆ ಹೋಗಿ ತಿಂದ್ಬರೋಣ ಬಾ ಅಂತಂದ ರುದ್ರ. ಹಸಿವಿಲ್ಲ ಸರ್, ಬೇಡ ಅಂದ್ಲು ರಂಜನಿ. ತಕ್ಷಣ ಅವಳ ಹತ್ರ ಹೋದ ರುದ್ರ ತನ್ನ ಹೆಬ್ಬೆರಳಿನಿಂದ ತುಟಿಯನ್ನು ತಡವುತ್ತಾ, ಏನು ನೋವಾಗ್ತಿದೆಯಾ ಅಂತ ಕೇಳ್ದ. ಅಬ್ಬಾ ಎಷ್ಟು ಚೆನ್ನಾಗಿ ಕೇಳ್ತಿದ್ದಾರೆ ನೋಡಿ, ಮಾಡೋದೆಲ್ಲ ಮಾಡಿ ನೋವಾಗ್ತಿದೆಯಾ ಅಂತೆ. ನೋವಾಗದಿದ್ರೆ ಪೆಟ್ರೋಲ್ ಆ್ಯಸಿಡ್ ಬರುತ್ತಾ ಏನು ಅಂತ ಮೈಂಡ್ ವಾಯ್ಸ್ ಹಾಕ್ಕೊಂಡು ರಂಜನಿ. ಓಯ್ ಸ್ವಲ್ಪ ನೀನು ಮೈಂಡ್ ವಾಯ್ಸ್ಗಳನ್ನ ನಿಲ್ಲಿಸು, ಹಿಂಗೆ ನೋವಾಗ್ತಿದೆ ಅಷ್ಟೇ ತಾನೇ, ಹೋಗಲಿ ಯಾವುದಾದ್ರೂ ಜ್ಯೂಸ್ ಕುಡಿದು ಬರೋಣ ಬಾ, ಅದಕ್ಕಾದರೆ ಪ್ರಾಬ್ಲಮ್ ಇರಲ್ಲ ಅಂತಂದ ರುದ್ರ. ಅಷ್ಟೇ ಹೊರತು ನನಗೆ ಸಾರಿಗೆ ಏನು ಹೇಳಲ್ವಾ ಏನು ಅಂತ ಬೈದ್ಕೊಂಡು ರಂಜನಿ. ಇಲ್ಲ ಸರ್ ಈಗೇನು ಬೇಡ ಅಂತಂದ್ಲು. ನಾನು ನಿನ್ನ ಪರ್ಮಿಷನ್ ಕೇಳ್ತಿಲ್ಲ, ಆರ್ಡರ್ ಮಾಡ್ತಿದ್ದೀನಿ ಬಾಬಾ ಅನ್ನುತ್ತಾ ಹೊರಗಡೆ ಬಂದ ರುದ್ರ. ಅದಕ್ಕಿನ್ನು ವಿಧಿ ಇಲ್ಲ ಅನ್ನುವಂತೆ ಅವನ ಹಿಂದೆ ರಂಜನಿ ಕೂಡ ಬರ್ತಿದ್ರೆ, ಇವಾಗ ತಾನೇ ಬಂದರು, ಮತ್ತಾಗಲೇ ಎಲ್ಲಿಗೆ ಹೋಗ್ತಿದ್ದಾರೆ ಇವರು, ಅಲಿಯೋದಕ್ಕೆ ಆಫೀಸಿಗೆ ಬರ್ತಿದ್ದಾರಾ ಇಲ್ಲಾಂದ್ರೆ ಆಫೀಸಿಗೆ ಬಂದು ಅಲಿತಿದ್ದಾರಾ? ಆದರೂ ಆ ರಂಜನಿ ತುಟಿ ಯಾಕೆ ಆಗಿದೆ? ಒಂದು ವೇಳೆ ರುದ್ರ ಏನಾದರೂ ತುಟಿ ಕಚ್ಚಿದಾನ ಏನು ಅಂತ ಅಂದ್ಕೊಂಡ ವಿಶ್ವ ಕೋಪವಾಗಿ ನೋಡ್ತಾ, ಖಂಡಿತ ಅದೇ ನಡೆದಿರುತ್ತೆ, ವ್ಯವಹಾರ ತುಂಬ ದೂರ ಹೋಗ್ತಿದೆ, ಏನಾದರೂ ಒಂದು ಮಾಡಿ ಇದನ್ನು ಕಂಟ್ರೋಲ್ನಲ್ಲಿ ಇಡಬೇಕು. ನಾನು ಮದುವೆ ಆದ ಆ ರಿಷಿಕಾ ಎಲ್ಲದಕ್ಕೂ ಹದ್ದು ಬಸ್ತಾಗ್ತಾಳೆ. ಈ ರಂಜನಿ ಹತ್ರ ಹದ್ದೇ ಇಲ್ಲದ ಸುಖ ಅನುಭವಿಸ್ದೆ, ನನಗೆ ಮತ್ತೆ ಅದೇ ಬೇಕನ್ನಿಸ್ತಿದೆ. ಹೇಗಾದರೂ ಮಾಡಿ ತಿರುಗಿ ರಂಜನಿ ನನ್ನ ಕಾಲಿನ ಹತ್ರ ಬರುವಂತೆ ಮಾಡಬೇಕು. ಹಾಗೆ ನಡಿಬೇಕಂದ್ರೆ ಮೊದಲು ಇವಳು ಮರ್ಯಾದೆ ತೆಗಿಬೇಕು, ಆಮೇಲೆ ಇವಳನ್ನ ಆ ರುದ್ರನಿಂದ ಬೇರ್ಪಡಿಸ್ಬೇಕು ಅಂತ ಅಂದ್ಕೊಂಡ ವಿಶ್ವ. ಇನ್ನೊಂದು ಕಡೆ ರುದ್ರ ರಂಜನಿ ರೆಸ್ಟೋರೆಂಟ್ಗೆ ಹೋದರು. ಇಬ್ಬರಿಗಾಗಿ ಜ್ಯೂಸ್ ಆರ್ಡರ್ ಮಾಡಿದ ರುದ್ರ ಅಷ್ಟರಲ್ಲೇ ಅಲ್ಲೇ ಇದ್ದ ವೀರ ಕ್ಯಾಶ್ ಕೌಂಟರ್ನಲ್ಲಿ ಕೂತು ಲಂಚ್ ಟೈಮ್ನಲ್ಲಿ ಬಂದ ಅಮೌಂಟ್ ಲೆಕ್ಕ ನೋಡ್ತಿದ್ದಾನೆ. ಅವನು ರಂಜನಿಯನ್ನು ಗಮನಿಸಲಿಲ್ಲ. ರಂಜನಿ ದಿಕ್ಕುಗಳನ್ನ ನೋಡ್ತಿದ್ರೆ ರುದ್ರ ಅವಳ ತುಟಿಗಾದ ಗಾಯವನ್ನು ಗಮನಿಸ್ತಾ ಇದ್ದಾನೆ. ಅವನ ನೋಟ ಚುಚ್ತಿದ್ರೆ, ಪ್ಲೀಸ್ ನೀವು ಹಾಗೆ ನೋಡಬೇಡಿ, ನನಗೆ ತುಂಬ ಅನ್ಕಂಫರ್ಟಬಲ್ ಆಗಿದೆ ಅಂತ ಅಂದ್ಲು ರಂಜನಿ. ಕಾಮಾನ್ ರಂಜನಿ, ಇಲ್ಲಿ ಯಾರೂ ಇಲ್ಲ, ಏನು ಪರವಾಗಿಲ್ಲ, ನನ್ನಿಂದ ನಿನಗಾದ ಗಾಯಕ್ಕೆ ನಂಗೆ ತುಂಬ ಗಿಲ್ಟಿ ಆಗಿದೆ ಅಂತ ಫೀಲ್ ಆದಂಥ ಮುಖ ಇಟ್ಟ ರುದ್ರ. ಸರ್ ನನಗೆ ನೋವಿದೆ ನಿಜ, ಬಟ್ ನೀವು ಪದೇ ಪದೇ ಅದನ್ನೇ ನೆನಪು ಮಾಡಿ ನನಗೆ ತೊಂದರೆ ಮಾಡಬೇಡಿ ಅಂತಂದ್ಲು ರಂಜನಿ. ಇಷ್ಟರಲ್ಲಿ ವೆಯ್ಟರ್ ಜ್ಯೂಸ್ ತಂದಿದ್ದರಿಂದ ಇಬ್ಬರು ಸೈಲೆಂಟಾಗಿ ಜ್ಯೂಸ್ ಸಿಪ್ ಮಾಡೋದಕ್ಕೆ ಶುರು ಮಾಡಿದ್ರು. ಅಷ್ಟರಲ್ಲೇ ಹಣ ಲೆಕ್ಕ ಮಾಡೋದು ಕಂಪ್ಲೀಟ್ ಆದ ವೀರ ಮನೆಗೆ ಹೋಗೋಣ ಅಂದ್ಕೊಂಡು ಕೌಂಟರ್ನಿಂದ ಎದ್ದು ಹೊರಗಡೆ ಬರ್ತಿರಲು ಸ್ವಲ್ಪ ದೂರದಲ್ಲಿ ರುದ್ರನನ್ನು ಕಳ್ಳು ನೋಟದಲ್ಲಿ ನೋಡ್ತಾ ಜ್ಯೂಸ್ ಕುಡಿತಿರೋ ರಂಜನಿ ಕಂಡ್ಲು. ರಂಜನಿಯನ್ನು ಸಡನ್ನಾಗಿ ಅಲ್ಲಿ ನೋಡುತ್ತಲೇ ತಕ್ಷಣ ಅವನ ಮುಷ್ಟಿ ಕೋಪದಿಂದ ಬಿಗಿತು. ಅದಕ್ಕೆ ಮನೆಗೆ ಹೋಗೋ ಯೋಚನೆಯನ್ನು ಕೂಡ ಮರೆತು ರಂಜನಿಯನ್ನು ಕೋಪವಾಗಿ ನೋಡ್ತಾ ಇದ್ದಾನೆ ವೀರ. ನಿಜಕ್ಕೂ ಅನ್ಸೂಯ ಹೆಲ್ತ್ ಅಪ್ಸೆಟ್ ಆದಾಗಿನಿಂದ ಅವನು ರಂಜನಿ ಮೇಲೆ ಫೋಕಸ್ ಮಾಡಿದ್ದೇ ಇಲ್ಲ. ಕತೆ ಮುಂದುವರಿಯುತ್ತೆ. ವಿಡಿಯೋವನ್ನು ಮೊದಲೇ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ಎಲ್ರಿಗಿಂತ ಮೊದಲೇ ವಿಡಿಯೋ ನೋಡಿ.